ಇನ್ನು ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ, ಯಾರ ಹತ್ರ. ಐ ವಾಸ್ ಸೋ ಡಿಸಪಾಯಿಂಟೆಡ್. ಇನ್ನು ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOO amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. Congress party expect ಮಾಡೋದು ಏನೋ ನಮಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವರು ಅಷ್ಟೇ. As a community, we have been neglected by successive ruling parties and we have nothing to lose by continuing to wait. However, we caution, ಕೇಳ್ಕೊಳ್ಳಿ ನೀವೆಲ್ಲ. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ, ಯಾರ ಹತ್ರ. ನಿಮ್ ಕರಿಬೇಕು ಅಂತ ಏನಿದೆ ನೀವು ತಿಳ್ಕೊಳ್ಬೇಕು. ಯಾರು ಏನು ಎತ್ತ ಅಂತೇಳಿ ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ಕಾಗಲ್ಲ. ಈ ಹ್ಯಾರೋಗೆನ್ಸ್ ಇದೆಯಲ್ಲ, ನಿಮ್ಗಿನ್ನ ಜಾಸ್ತಿ ನಮ್ಗೆ ಪವರ್ ತಲೆಯಲ್ಲಿದೆ. ನಾನು ಅಪಾರ್ಟ್ಮೆಂಟ್ ಕಟ್ಟಿರೋದು, ನಾನು ಒಂದಲ್ಲ ಎರಡಲ್ಲ, ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ, ಸಾವಿರಾರು ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ. ಐ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ವಿ ಲಾಟ್ ಆಫ್ ಪ್ರಾಪರ್ಟೀಸ್ ವಿ ಓನ್ ಇನ್ ಬ್ಯಾಂಗ್ಳೂರ್. ಸೊ ಹಂಗೆ ನಮ್ಮ ಹತ್ರ ಎಲ್ಲ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋಬೇಕು. ಸರ್ಕಾರಕ್ಕೆ ಎತ್ತಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಕೊಡಿದವ್ರು ಏನ್ ಮಾಡ್ತೀರಾ? ಆಯ್ತಾ ನಡುವೆ ನೀವು ಮಾಡ್ಕೊಳ್ಳೋದು ಏನ್ ಮಾಡ್ತೀರಾ? ವಾಟ್ ಯು ವಿಲ್ ಡೂ? ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು